ಎಲ್ರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ ನಾಳೆ ನಡೀತಕ್ಕಂತಹ ಪರೀಕ್ಷೆಗೆ ಬರ್ತಕ್ಕಂತಹ ಅತ್ಯಂತ ಸಂಭವನೀಯ ಪ್ರಶ್ನೆಗಳನ್ನು ಇಂದಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋದಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ಮ್ಯಾಕ್ಸಿಮಮ್ ನಿಮಗೆ ನಾಳೆ ಎಕ್ಸಾಮ್ನಲ್ಲಿ ಬರ್ತಾವೆ. ಸೊ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಶೇಷಣದ ನಂತರದ ಹೂವಿನಲ್ಲಾಗುವ ಬದಲಾವಣೆಗಳು. ಒಟ್ಟು 5 ಅಂಕದ ಪ್ರಶ್ನೆಯಲ್ಲಿ ಈ ಒಂದು ಪ್ರಶ್ನೆ ಬರ್ತದೆ. ಯುಗ್ಮಜವು ಹಲವು ಬಾರಿ ವಿಭಜನೆ ಹೊಂದಿ ಭ್ರೂಣವನ್ನು ಉಂಟು ಮಾಡುತ್ತದೆ. ಅಂಡಾಣುವು ಒಂದು ಒರಟಾದ ಪದರವನ್ನು ಬೆಳೆಸಿಕೊಳ್ಳುತ್ತದೆ ಮತ್ತು ಅದು ನಿಧಾನವಾಗಿ ಬೀಜವಾಗಿ ಪರಿವರ್ತನೆಯಾಗುತ್ತದೆ. ಅಂಡಾಶಯವು ಕ್ಷಿಪ್ರವಾಗಿ ಬೆಳೆದು ಮಾಗಿ ಹಣ್ಣಾಗುತ್ತದೆ. ಪುಷ್ಪದಳ, ಪುಷ್ಪಪತ್ರ, ಕೇಸರಗಳು, ಶಲಾಕನಳಿಕೆ ಮತ್ತು ಶಲಾಕಾಗ್ರಗಳು ಸುಕ್ಕಾಗಿ ಉದುರಿ ಹೋಗುತ್ತವೆ. ಈ ಒಂದು ಪ್ರಶ್ನೆ ಈ ವರ್ಷದ ಮೊದಲ ಪ್ರಶ್ನೆ ಪತ್ರಿಕೆ ಏನಿತ್ತು 2025-26 ಪರೀಕ್ಷೆ 1ರಲ್ಲಿ ಬಂದಂತಹ ಪ್ರಶ್ನೆಯಾಗಿತ್ತು. ಸೊ ಇದು ಇಂಪಾರ್ಟೆಂಟ್ ಆಗಿರ್ತದೆ. ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅನ್ನೋ ಚಾಪ್ಟರಲ್ಲಿ 5 ಅಂಕದ ಪ್ರಶ್ನೆ ಕನ್ಫರ್ಮ್ ಬರ್ತದೆ. ಸೊ ಅದರಲ್ಲಿ ಎ ಅಥವಾ ಬಿ ಅಲ್ಲಿ ಈ ಒಂದು ಪ್ರಶ್ನೆ ಬರೋ ಸಂಭವನೀಯತೆ ಹೆಚ್ಚಿದೆ. ಓಕೆ, ಇನ್ನು ಎರಡನೇದು ನೋಡಿ, ನಿಮ್ನ ದರ್ಪಣದ ಉಪಯೋಗಗಳನ್ನು ತಿಳಿಸಿ ಅಂತ ಇದೆ. ಸೊ ಈ ಪ್ರಶ್ನೆಗಳನ್ನು ನಾವು ಹುಡುಕಿ ತೆಗೆದಿರೋದು, ಹಾಗಾಗಿ ಅಂಕಿ ಸಂಖ್ಯೆಗಳು ಚೇಂಜ್ ಆಗಿರ್ತವೆ. ಆದರೆ ನಿಮಗೆ ಹೆಲ್ಪ್ ಆಗಲಿ ಅಂತ ತೊಗೊಂಬಂದಿರೋದು, ಹಾಗಾಗಿ ಅಂಕಿ ಸಂಖ್ಯೆಗಳು ಚೇಂಜ್ ಇರ್ತಾವೆ. ನಿಮ್ನ ದರ್ಪಣದ ಉಪಯೋಗಗಳನ್ನು ತಿಳಿಸಿರಿ ಅಂತ ಕೇಳಿದಾನೆ. ಇದನ್ನು ನಿಮ್ನ ದರ್ಪಣವನ್ನು ನಾವು ಟಾರ್ಚ್ಗಳಲ್ಲಿ ಬಳಸುತ್ತೇವೆ, ತಪಾಸಣಾ ದೀಪಗಳಲ್ಲಿ ಬಳಸುತ್ತೇವೆ, ವಾಹನಗಳ ಹೆಡ್ಲೈಟ್ಗಳಲ್ಲಿ ಬಳಸ್ತೇವೆ, ಕ್ಷೌರದ ಅಂಗಡಿಯಲ್ಲಿ ಮುಖದ ದೊಡ್ಡ ಪ್ರತಿಬಿಂಬ ಪಡೆಯಲು ಬಳಸ್ತೇವೆ, ದಂತವಿದ್ದ ರೋಗಿಗಳ ಹಲ್ಲುಗಳ ದೊಡ್ಡ ಪ್ರತಿಬಿಂಬವನ್ನು ಪಡೆಯಲು ಬಳಸುತ್ತಾರೆ. ಹಾಗೆ ಸೌರ ಕುಲುಮೆಗಳಲ್ಲಿ ನಿಮ್ನ ದರ್ಪಣವನ್ನು ಬಳಸುತ್ತಾರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಕಾಸುವಿಕೆ ಮತ್ತು ಹುರಿಯುವಿಕೆ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ಅಂತ ಕೇಳಿದ್ದಾನೆ. ಇದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಅದುರುಗಳನ್ನು ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸುವ ಪ್ರಕ್ರಿಯೆ ಇದಾಗಿರ್ತದೆ. ಹುರಿಯುವಿಕೆ ಅಂದರೆ ಅದುರುಗಳನ್ನು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸುವುದು ಆಗಿರ್ತದೆ. ಇನ್ನು ಕಾಸುವಿಕೆ ಅಂದರೆ ಕಾರ್ಬೋನೇಟ್ ಅದರನ್ನು ಆಕ್ಸೈಡ್ ಆಗಿ ಪರಿವರ್ತನೆ ಆಗ್ತದೆ. ಇನ್ನು ಹುರಿಯುವಿಕೆಯಲ್ಲಿ ಸಲ್ಫೈಡ್ ಅದರ ಆಕ್ಸೈಡ್ ಆಗಿ ಪರಿವರ್ತನೆ ಆಗ್ತದೆ. ಇವನ್ನೆರಡು ಬರೆದ್ರೆ ನಿಮ್ಗೆ 2 ಅಂಕಗಳು ಸಿಗ್ತಾವೆ ಈಸಿಯಾಗಿ. ಓಕೆ, ಇನ್ನು ನೆಕ್ಸ್ಟು ಎಸ್ಟರೀಕರಣವನ್ನು ವಿವರಿಸಿ ಅಂತ ಇದೆ. ನೋಡಿ, ಆಮ್ಲ ಮತ್ತು ಆಲ್ಕೋಹಾಲ್ಗಳ ನಡುವಿನ ಕ್ರಿಯೆಯಿಂದ ಎಸ್ಟರ್ಗಳು ಉಂಟಾಗುವ ಪ್ರಕ್ರಿಯೆಗೆ ನಾವು ಎಸ್ಟರೀಕರಣ ಅಂತ ಕರಿತೇವೆ. ಆಮ್ಲಗಳು ಮತ್ತು ಆಲ್ಕೋಹಾಲ್ಗಳ ನಡುವಿನ ಕ್ರಿಯೆಯಿಂದ ಎಸ್ಟರ್ಗಳು ಉಂಟಾಗುವ ಪ್ರಕ್ರಿಯೆ ಎಸ್ಟರೀಕರಣ ಎಂದು ಕರೆಯುತ್ತೇವೆ. ಇನ್ನು ಮುಂದಿನದಾಗಿ ಸಾಬೂನು ಕೊಳೆಯನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ ಅಂತ ಇದೆ. ಸೊ ಸಾಬೂನು ಕೊಳೆಯನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆ ಈ ವರ್ಷದ 1ನೇ ಪರೀಕ್ಷೆ 1ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಇದು ವೆರಿ ಇಂಪಾರ್ಟೆಂಟ್. ಸಾಬೂನಿನ ಅಯಾನಿಕ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿಯು ಎಣ್ಣೆಯೊಂದಿಗೆ ವರ್ತಿಸುತ್ತದೆ. ಹೀಗೆ ಸಾಬೂನಿನ ತುದಿಗಳು ಮಿಸೆಲ್ಗಳೆಂಬ ರಚನೆಗಳನ್ನು ಉಂಟು ಮಾಡ್ತವೆ. ಸಾಬೂನಿನ ಹೈಡ್ರೋಕಾರ್ಬನ್ ತುದಿಯು ಎಣ್ಣೆಯ ಹನಿಯ ಕಡೆಗೆ ಇರುತ್ತದೆ ಹಾಗೂ ಅಯಾನಿಕ ತುದಿಯು ಹೊರಮುಖವಾಗಿರುತ್ತದೆ. ಇದು ನೀರಿನಲ್ಲಿ ಎಮಲ್ಷನ್ ಉಂಟು ಮಾಡುತ್ತದೆ ಮತ್ತು ಹೀಗೆ ಸಾಬೂನಿನ ಮಿಸೆಲ್ ನೀರಿನಲ್ಲಿ ಕೊಳೆಯನ್ನು ಕಿತ್ತು ಹೊರತೆಗೆಯುತ್ತದೆ ಅಂತ ಬರೆದ್ರೆ ನಿಮಗೆ 2 ಅಂಕಗಳು ಸಂಪೂರ್ಣವಾಗಿ ದೊರೆತವೆ. ಮುಂದಿನ ಪ್ರಶ್ನೆ, ಕಮಟುವಿಕೆ ಎಂದರೇನು, ತಡೆಗಟ್ಟುವ ವಿಧಾನಗಳನ್ನು ತಿಳಿಸಿ ಅಂತ ಇದೆ. ಎಣ್ಣೆ ಮತ್ತು ಕೊಬ್ಬಿನ ಪದಾರ್ಥಗಳು ಗಾಳಿಯೊಂದಿಗೆ ಉತ್ಕರ್ಷಣೆ ಹೊಂದಿ ತಮ್ಮ ರುಚಿ ಮತ್ತು ವಾಸನೆಯಲ್ಲಿ ಬದಲಾಗುವ ಪ್ರಕ್ರಿಯೆಗೆ ಕಮಟುವಿಕೆ ಎಂದು ಕರೆಯುತ್ತೇವೆ ನಾವು. ಹಾಗಾದರೆ ತಡೆಗಟ್ಟುವ ಕ್ರಮಗಳು ಏನೇನಪ್ಪ ಅಂದರೆ, ಗಾಳಿ ಆಡದ ಸಂಗ್ರಾಹಕಗಳಲ್ಲಿ ಶೇಖರಿಸಿಡಬೇಕು, ಪ್ರತಿ ಉತ್ಕರ್ಷಕಗಳನ್ನು ಸೇರಿಸಬೇಕು ಹಾಗೂ ನೈಟ್ರೋಜನ್ ಅನಿಲವನ್ನು ಹಾಯಿಸುವುದು. ಮುಂದಿನ ಪ್ರಶ್ನೆ, ನಶಿಸುವಿಕೆ ಎಂದರೇನು, ತಡೆಗಟ್ಟುವ ಕ್ರಮಗಳನ್ನು ತಿಳಿಸಿರಿ ಅಂತ ಕೇಳಿದ್ದಾನೆ. ಲೋಹಗಳು ತಮ್ಮ ಸುತ್ತಲಿನ ವಸ್ತುಗಳಾದ ತೇವಾಂಶ, ಆಮ್ಲಗಳೊಂದಿಗೆ ಆಕ್ರಮಿಸಲ್ಪಟ್ಟು ತನ್ನ ನೈಜ ಗುಣವನ್ನು ಕಳೆದುಕೊಳ್ಳುವ ಪ್ರಕ್ರಿಯೆಗೆ ನಶಿಸುವಿಕೆ ಎಂದು ಕರೆಯುತ್ತಾರೆ. ಹಾಗೆಯೇ ತಡೆಗಟ್ಟುವ ಕ್ರಮಗಳು ಯಾವಪ್ಪ ಅಂದರೆ, ಬಣ್ಣ ಹಚ್ಚುವುದು, ಗ್ರೀಸ್ ಹಚ್ಚುವುದು, ಎಣ್ಣೆ ಸವರುವುದು ಹಾಗೂ ಗ್ಯಾಲ್ವನೀಕರಣ. 7ನೇ ಪ್ರಶ್ನೆ ಇಂಪಾರ್ಟೆಂಟ್. ರಚನಾ ಸಮಾಂಗಿಗಳೆಂದರೇನು, ಉದಾಹರಣೆ ನೀಡಿ. ಅಣುಸೂತ್ರ ಒಂದೇ ಆಗಿದ್ದು ರಚನಾ ಸೂತ್ರ ಅಥವಾ ರಚನೆ ಬೇರೆ ಬೇರೆಯಾಗಿರುವ ಕಾರ್ಬನ್ ಸಂಯುಕ್ತಗಳಿಗೆ ರಚನಾ ಸಮಾಂಗಿಗಳು ಎಂದು ಕರೆಯುತ್ತೇವೆ. ಎನ್ ಬ್ಯೂಟೆನ್ ಮತ್ತು ಐಸೋಬ್ಯೂಟೆನ್ನ ರಚನೆಗಳು ಈ ರೀತಿಯಾಗಿರ್ತವೆ. ಇವುಗಳ ಅಣುಸೂತ್ರ ಒಂದೇ ಆಗಿರ್ತದೆ, C4H10, ಆದರೆ ರಚನಾ ಸೂತ್ರ ಅಥವಾ ರಚನೆಗಳು ಬೇರೆ ಬೇರೆ ಆಗಿರ್ತವೆ. ನೆಕ್ಸ್ಟು NaCl ಚುಕ್ಕೆ ವಿನ್ಯಾಸದ NaCl ಉಂಟಾಗುವಿಕೆಯನ್ನು ಚುಕ್ಕೆ ವಿನ್ಯಾಸದ ಮೂಲಕ ವಿವರಿಸಿ ಅಂತ ಇದೆ. ಸೊ ಈ ಒಂದು ಪ್ರಶ್ನೆ ಮೊನ್ನೆ ನಡೆದಂಥ ವಾರ್ಷಿಕ ಪರೀಕ್ಷೆ 1ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಆಗಿರ್ತದೆ ಇದು. NaCl ಮತ್ತು ನೆಕ್ಸ್ಟು MgCl2 ಅಂತ ಇದೆ. ಸೊ ಇದನ್ನು ಕೂಡ ವೆರಿ ಇಂಪಾರ್ಟೆಂಟ್. ಸೊ ಒಂದು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ ನೀವು. NaCl ಸೋಡಿಯಂ ಕ್ಲೋರೈಡ್ ಅಂತ ಕರಿತೀವಿ. ಇದು MgCl2 ಮೆಗ್ನೀಷಿಯಂ ಕ್ಲೋರೈಡ್. ಇವೆರಡನ್ನು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ 2 ಅಂಕಗಳು ಸಂಪೂರ್ಣವಾಗಿ ದೊರೆತವೆ. ಅತ್ಯಂತ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ, ಸುಲಭವಾಗಿ 2 ಅಂಕಗಳನ್ನು ಗಳಿಸ್ಬೋದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, ಕಾಮನಬಿಲ್ಲು ಉಂಟಾಗಲು ಕಾರಣವಾದ ಬೆಳಕಿನ ವಿದ್ಯಮಾನಗಳು ಯಾವುವು ಅಂತ ಕೇಳಿದ್ದಾನೆ. ಬೆಳಕಿನ ವರ್ಣ ವಿಭಜನೆ, ಬೆಳಕಿನ ವಕ್ರೀಭವನ, ಸಂಪೂರ್ಣ ಆಂತರಿಕ ಪ್ರತಿಫಲನ. ಹಾಗೆ ವೃಷಣಗಳು ದೇಹದ ಕಿಬ್ಬೊಟ್ಟೆಯ ಕೆಳಭಾಗದಲ್ಲಿರಲು ಕಾರಣವನ್ನು ತಿಳಿಸಿ ಅಂತ ಕೇಳ್ತಾರೆ. ಏಕೆಂದರೆ ವೃಷಣಗಳಿಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ಅಗತ್ಯವಿದೆ. ಯಾಕಪ್ಪ ಅಂದರೆ
ಇವು ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡಲು ಕಡಿಮೆ ಉಷ್ಣತೆಯ ಅವಶ್ಯಕತೆ ಇರೋದ್ರಿಂದ ದೇಹದ ಕಿಬ್ಬೊಟ್ಟೆಯ ಕೆಳಭಾಗದಲ್ಲಿ ಇರ್ತವೆ. ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಇವುಗಳು ಫಾರ್ಮುಲಾಗಳಿದ್ದಾವೆ, ನೋಡ್ತಾ ಹೋಗಿ. ರೋಧಶೀಲತೆಯ ಫಾರ್ಮುಲಾ ರೋ =RA/L ಆಗಿರ್ತದೆ. ವಿದ್ಯುತ್ ಸಾಮರ್ಥ್ಯ ಇದರ ಸೂತ್ರ P =V × I. P = I² R ಅಂತ ನಾವು ಬರಿತೀವಿ. ನೆಕ್ಸ್ಟು ದರ್ಪಣದ ಸೂತ್ರ 1/V + 1/U = 1/F ಆಗಿರ್ತದೆ. ಹಾಗೆ ದರ್ಪಣದ ವರ್ಧನೆ M H' ಅಥವಾ -V/U ಆಗಿರ್ತದೆ. ಇನ್ನು ಮಸೂರದ ಸೂತ್ರ 1/V - 1/U = 1/F ಆಗಿರ್ತದೆ. ಮಸೂರದ ವರ್ಧನೆ M H' ಅಂದರೆ V/U ಆಗಿರ್ತದೆ. ಹಾಗೆ ಮಸೂರದ ಸಾಮರ್ಥ್ಯ P = 1/F. ಇವು ಫಾರ್ಮುಲಾಗಳಾಗಿರ್ತವೆ. ಓಕೆ, ಇನ್ನು ನೆಕ್ಸ್ಟ್ ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ ನಡುವಿನ ವ್ಯತ್ಯಾಸವನ್ನು ಕೇಳಿರ್ತಾನೆ. ಅಮ್ಮೀಟರ್ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸಿದರೆ ವೋಲ್ಟ್ ಮೀಟರ್ನ ವಿಭವಾಂತರವನ್ನು ಅಳೆಯಲು ಬಳಸ್ತಾರೆ. ಹಾಗೆ ಸರಣಿ ಕ್ರಮದಲ್ಲಿ ಜೋಡಿಸಿರ್ತಾರೆ, ವೋಲ್ಟ್ ಮೀಟರ್ನ ಸಮಾಂತರ ಕ್ರಮದಲ್ಲಿ ಜೋಡಿಸಿರ್ತಾರೆ. ಇದರ ಚಿಹ್ನೆ ಈ ರೀತಿಯಾಗಿರ್ತದೆ, ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಅಪಾಯ ಸಂಕೇತ ದೀಪಗಳಲ್ಲಿ ಕೆಂಪು ಬಣ್ಣವನ್ನು ಬಳಸಲು ಕಾರಣ ಅಂತ ಕೇಳಿದಾನೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಮೊನ್ನೆ ಪೇಪರ್ನಲ್ಲಿ ಪ್ರಶ್ನೆ ಬಂದಿತ್ತು. ಏನಂತ ಬಂದಿತ್ತು? ಅಪಾಯ ಸಂಕೇತಗಳ ದೀಪಗಳಲ್ಲಿ ಬಳಸುವ ಬಣ್ಣ ಯಾವುದು ಮತ್ತು ಕಾರಣ ಕೇಳಿದ್ದ. ಓಕೆ, ಸೇಮ್ ಇದೆ. ಸೊ ಅಪಾಯ ಸಂಕೇತ ದೀಪಗಳಲ್ಲಿ ಕೆಂಪು ಬಣ್ಣವನ್ನು ಬಳಸ್ತೇವೆ ನಾವು. ಯಾಕಪ್ಪ ಅಂದರೆ ಇದು ಹೆಚ್ಚಿನ ತರಂಗ ದೂರವನ್ನು ಹೊಂದಿದೆ ಮತ್ತು ಮಂಜು ಹಾಗೂ ಧೂಳಿನಲ್ಲಿ ಕಡಿಮೆ ಚದುರುವಿಕೆಗೆ ಒಳಗಾಗುತ್ತದೆ ಅಂತ ಬರೆದ್ರೆ ನಿಮಗೆ 2 ಅಂಕಗಳು ಸಂಪೂರ್ಣವಾಗಿ ದೊರೀತವೆ. ನಮ್ಮ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸಮೀಪ ದೃಷ್ಟಿ ದೋಷ ಎಂದರೇನು? ಕಾರಣ ಮತ್ತು ಪರಿಹಾರ ತಿಳಿಸಿ. ಇದು ಕೂಡ ವಾರ್ಷಿಕ ಪರೀಕ್ಷೆಯಲ್ಲಿ ಒಂದರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣುತ್ತವೆ, ಆದರೆ ದೂರದ ವಸ್ತುಗಳು ಅಸ್ಪಷ್ಟವಾಗಿ ಕಾಣುವ ದೋಷವನ್ನು ಸಮೀಪ ದೃಷ್ಟಿ ದೋಷ ಎನ್ನುವರು. ಕಾರಣಗಳು: ಕಣ್ಣಿನ ಮಸೂರದ ವಿಪರೀತ ವಕ್ರತೆ, ಕಣ್ಣುಗುಡ್ಡೆಯು ಸಹಜ ಸ್ಥಿತಿಗಿಂತ ಉದ್ದವಾಗಿರೋದು. ಇನ್ನು ಪರಿಹಾರ ಏನಪ್ಪ ಅಂದರೆ ಸೂಕ್ತ ಸಾಮರ್ಥ್ಯದ ನಿಮ್ನ ಮಸೂರವನ್ನು ಬಳಸಿ ಸರಿಪಡಿಸಬಹುದು. 20ನೇ ಪ್ರಶ್ನೆ ಅಥವಾ ನೆಕ್ಸ್ಟ್ ಪ್ರಶ್ನೆ, ವಾತಾವರಣದಲ್ಲಿ ಕಾಮನಬಿಲ್ಲು ಉಂಟಾಗುವ ವಿದ್ಯಮಾನವನ್ನು ವಿವರಿಸಿ ಅಂತ ಕೇಳಿದಾನೆ. ಇದು ವಾತಾವರಣದಲ್ಲಿರುವ ಅತಿ ಸಣ್ಣ ನೀರಿನ ಹನಿಗಳಿಂದ ಉಂಟಾಗುವ ಬೆಳಕಿನ ವರ್ಣವಿಭಜನೆಯಾಗಿದೆ. ವಾತಾವರಣದಲ್ಲಿರುವ ನೀರಿನ ಹನಿಗಳು ಕಿರುಪಟಗಳಂತೆ ವರ್ತಿಸುತ್ತವೆ. ಅವು ಸೂರ್ಯನ ಪತನ ಕಿರಣಗಳನ್ನು ಪ್ರತಿಫಲಿಸುತ್ತವೆ. ಅಂತಿಮವಾಗಿ ನೀರಿನ ಹನಿಗಳಿಂದ ಹೊರಬರುವಾಗ ವಕ್ರೀಭವನವನ್ನು ಹೊಂದವೆ. ಇನ್ನು ಬೆಳಕಿನ ವರ್ಣವಿಭಜನೆ ಮತ್ತು ಆಂತರಿಕ ಪ್ರತಿಫಲನದಿಂದಾಗಿ ವಿವಿಧ ಬಣ್ಣಗಳು ವೀಕ್ಷಕರ ಕಣ್ಣನ್ನು ತಲುಪುತ್ತವೆ ಅಂತ ಬರೆದ್ರೆ 2 ಅಂಕಗಳು ನಿಮಗೆ ಸುಲಭವಾಗಿ ದೊರೆಯುತ್ತದೆ. 21ನೇ ಪ್ರಶ್ನೆ, ಸಿನ್ನಬಾರ್ನಿಂದ ಶುದ್ಧ ಪಾದರಸವನ್ನು ಹೇಗೆ ಪಡೆಯಲಾಗುತ್ತದೆ ಅಂತ ಇದೆ. ಸಿನ್ನಬಾರ್ ಪಾದರಸದ ಒಂದು ಅದಿರು. ಇದನ್ನು ಗಾಳಿಯಲ್ಲಿ ಕಸಿದಾಗ ಪಾದರಸದ ಆಕ್ಸೈಡ್ ಆಗಿ ಪರಿವರ್ತನೆಯಾಗುತ್ತದೆ. 2HGS + 3O2 gives rise to 2HGO + 2SO2 ಆಗಿರ್ತದೆ. ಇನ್ನು ಈ ಒಂದು ಪಾದರಸದ ಆಕ್ಸೈಡನ್ನು ಮತ್ತಷ್ಟು ಕಸಿದಾಗ ಅಪಕರ್ಷಿಸಲ್ಪಟ್ಟು ಪಾದರಸವಾಗ್ತದೆ. 2HGO gives rise to 2Hg + O2. ಇನ್ನು ಮುಂದಿನ ಪ್ರಶ್ನೆ, ಇಲ್ಲಿ ಅಂಕಿ ಸಂಖ್ಯೆಗಳು ಚೇಂಜ್ ಆಗಿರ್ತವೆ ಅಂತ ಮೊದಲೇ ಹೇಳಿದ್ದೆ ನಾನು. ಋತುಚಕ್ರ ಹೇಗೆ ಉಂಟಾಗುತ್ತದೆ? ಇದು ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ. ಅಂಡವು ಫಲಿತಗೊಳ್ಳದಿದ್ದರೆ 1 ದಿನದವರೆಗೆ ಮಾತ್ರ ಬದುಕಿರುತ್ತದೆ. ಫಲಿತಗೊಂಡ ಅಂಡವನ್ನು ಬರಮಾಡಿಕೊಳ್ಳಲು ದಪ್ಪ ಸ್ಪಂಜಿನಂತಾಗಿರುವ ಗರ್ಭಕೋಶದ ಒಳಸ್ತರಿಯ ಅಗತ್ಯವಿರುವುದಿಲ್ಲ. ಆದ್ದರಿಂದ ಈ ಒಳಸ್ತರಿಯು ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೋಳೆಯ ರೂಪದಲ್ಲಿ ಯೋನಿಯಿಂದ ಹೊರಬರುತ್ತದೆ. ಇದನ್ನೇ ಋತುಚಕ್ರ ಎಂದು ಕರೆಯುತ್ತೇವೆ. 16ನೇ ಪ್ರಶ್ನೆ ಇಂಪಾರ್ಟೆಂಟು, 2 ಅಂಕಕ್ಕೆ ಪಕ್ಕಾ ಬರ್ತದೆ. ಸ್ವಕೀಯ ಪರಾಗಸ್ಪರ್ಶ ಮತ್ತು ಪರಕೀಯ ಪರಾಗಸ್ಪರ್ಶಗಳ ವ್ಯತ್ಯಾಸ ಕೇಳ್ತಾನೆ. ಪರಾಗರೇಣುಗಳು ಅದೇ ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆಗೊಂಡರೆ ಅದನ್ನು ಸ್ವಕೀಯ ಪರಾಗಸ್ಪರ್ಶ ಅಂತ ಕರಿತೀವಿ. ಪರಾಗರೇಣುಗಳು ಒಂದು ಹೂವಿನಿಂದ ಇನ್ನೊಂದು ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆಗೊಂಡರೆ ಅದನ್ನು ಪರಕೀಯ ಪರಾಗಸ್ಪರ್ಶ ಎಂದು ಕರೆಯುತ್ತೇವೆ. ಇನ್ನು ಸ್ವಕೀಯ ಪರಾಗಸ್ಪರ್ಶ ದ್ವಿಲಿಂಗಿ ಹೂಗಳಲ್ಲಿ ಮಾತ್ರ ನಡೆಯುತ್ತದೆ. ಪರಕೀಯ ಪರಾಗಸ್ಪರ್ಶ ಏಕಲಿಂಗಿ ಮತ್ತು ದ್ವಿಲಿಂಗಿ ಹೂಗಳಲ್ಲಿ ನಡೀತದೆ. ಸ್ವಕೀಯ ಪರಾಗಸ್ಪರ್ಶದಲ್ಲಿ ಸಾಮ್ಯತೆ ಹೆಚ್ಚಾಗಿರ್ತದೆ, ಪರಕೀಯ ಪರಾಗಸ್ಪರ್ಶದಲ್ಲಿ ಭಿನ್ನತೆ ಹೆಚ್ಚಾಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ, ವೃಷಣಗಳು ಪ್ರೋಸ್ಟೇಟ್ ಗ್ರಂಥಿ ಮತ್ತು ವೀರ್ಯ ಕೋಶಗಳ ಕಾರ್ಯವನ್ನು ತಿಳಿಸಿ ಅಂತ ಕೇಳಿದೆ. ವೃಷಣಗಳು ಟೆಸ್ಟೋಸ್ಟಿರಾನ್ ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತವೆ ಮತ್ತು ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡ್ತವೆ. ಪ್ರೋಸ್ಟೇಟ್ ಗ್ರಂಥಿ ಮತ್ತು ವೀರ್ಯಕೋಶಗಳು ವೀರ್ಯಾಣುಗಳಿಗೆ ಪೋಷಣೆಯನ್ನು ಒದಗಿಸುತ್ತವೆ ಹಾಗೂ ತಮ್ಮ ಸ್ರವಿಕೆಗಳನ್ನು ಸ್ರವಿಸಿ ವೀರ್ಯಾಣುಗಳ ಸಾಗಾಣಿಕೆಯನ್ನು ಸುಲಭಗೊಳಿಸುತ್ತವೆ. 18ನೇ ಪ್ರಶ್ನೆ, ಗರ್ಭ ನಿರೋಧಕ ವಿಧಾನಗಳನ್ನು ತಿಳಿಸಿ. ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ ಇದು. ಪುರುಷರಿಗೆ ಕಾಂಡೋಮ್ ಬಳಸುವುದಾಗಿರ್ಬೋದು, ನೆಕ್ಸ್ಟು ಮಹಿಳೆಯರಿಗೆ ಕಾಂಡೋಮ್ ಅಥವಾ ಕ್ಯಾಪನ್ನು ಬಳಸೋದಾಗಿರ್ಬೋದು, ಕಾಪರ್ ಟೀ ಬಳಕೆ, ಮಾತ್ರೆಗಳ ಸೇವನೆಯನ್ನು ಮಾಡೋದು, ಪುರುಷರಿಗೆ ವ್ಯಾಸೆಕ್ಟಮಿ ಶಸ್ತ್ರಚಿಕಿತ್ಸೆ ಮಾಡೋದು, ಹಾಗೆ ಮಹಿಳೆಯರಿಗೆ ಟ್ಯೂಬೆಕ್ಟಮಿ ಶಸ್ತ್ರಚಿಕಿತ್ಸೆಯನ್ನು ಮಾಡೋದು ಇವು ಗರ್ಭ ನಿರೋಧಕ ವಿಧಾನಗಳಾಗಿರ್ತವೆ. ಇನ್ನು ಮುಂದಿನ ಪ್ರಶ್ನೆ, ಗ್ಸೈಲಮ್ ಮತ್ತು ಫ್ಲೋಯಮ್ಗಳ ವ್ಯತ್ಯಾಸವನ್ನು ಬರೆಯಿರಿ ಅಂತ ಇರ್ತದೆ. ಗ್ಸೈಲಮ್ ಬೇರಿನ ಮೂಲಕ ಹೀರಿಕೊಂಡ ನೀರನ್ನು ಸಸ್ಯದ ಭಾಗಗಳಿಗೆ ಸಾಗಿಸುತ್ತದೆ. ಫ್ಲೋಯಮ್ ಆಹಾರವನ್ನು ಸಸ್ಯದ ಭಾಗಗಳಿಗೆ ಸಾಗಿಸುತ್ತದೆ. ಗ್ಸೈಲಮ್ ಕೇವಲ ಮೇಲ್ಮುಖವಾಗಿ ಮಾತ್ರ ರವಾನಿಸಿದರೆ ಫ್ಲೋಯಮ್ ಆಹಾರವನ್ನು ಮೇಲ್ಮುಖ ಮತ್ತು ಕೆಳಮುಖವಾಗಿ ರವಾನಿಸುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸುವ 4 ವಿಧಾನಗಳು ಯಾವುವು ಅಂತ ಕೇಳಿದ್ದಾನೆ. ಅಂಟು ಮತ್ತು ರಾಳಗಳ ರೂಪದಲ್ಲಿ ಸಸ್ಯಗಳು ತ್ಯಾಜ್ಯಗಳನ್ನು ಹೊರಹಾಕ್ತವೆ. ಬಾಷ್ಪ ವಿಸರ್ಜನೆಯ ಮೂಲಕ ಹೊರಹಾಕ್ತವೆ. ಹಾಗೆ ಎಲೆಗಳಲ್ಲಿ ತ್ಯಾಜ್ಯ ವಸ್ತುಗಳ ಸಂಗ್ರಹವಾಗಿ ಉದುರಿ ಹೋಗುತ್ತವೆ. ಅಷ್ಟೇ ಅಲ್ಲದೆ ಸುತ್ತಲಿನ ಮಣ್ಣಿನಲ್ಲಿ ತ್ಯಾಜ್ಯ ವಸ್ತುಗಳನ್ನು ವಿಸರ್ಜಿಸುತ್ತವೆ. ಇವು ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸ್ತಕ್ಕಂಥ 4 ವಿಧಾನಗಳು. ನೆಕ್ಸ್ಟ್ ಪ್ರಶ್ನೆ ನೋಡಿ, ಸಸ್ಯ ಹಾರ್ಮೋನ್ಗಳು ಮತ್ತು ಪ್ರಾಣಿ ಹಾರ್ಮೋನ್ಗಳ ಕಾರ್ಯವನ್ನು ಬರೆಯಿರಿ ಅಥವಾ ತಿಳಿಸಿರಿ ಅಂತ ಕೇಳಿದಾನೆ. ಸಸ್ಯ ಹಾರ್ಮೋನ್ಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಆಕ್ಸಿನ್ ಸಸ್ಯದ ಬೆಳವಣಿಗೆಗೆ ಸಹಕಾರಿ ಅಥವಾ ದ್ವಿತೀಯ ಅನುವರ್ತನೆಗೆ ಸಹಕಾರಿಯಾಗಿರ್ತದೆ.
ಜಿಬ್ಬರ್ಲಿನ್ ಕಾಂಡದ ಬೆಳವಣಿಗೆಗೆ ಸಹಕಾರಿಯಾಗ್ತದೆ. ಸೈಟೋಕೈನಿನ್ ಹಣ್ಣು ಮತ್ತು ಬೀಜಗಳಲ್ಲಿ ಕೋಶ ವಿಭಜನೆಗೆ ಸಹಕಾರಿಯಾಗ್ತದೆ. ಅಬ್ಸಿಸಿಕ್ ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸ್ತದೆ. ಇನ್ನು ಪ್ರಾಣಿ ಹಾರ್ಮೋನ್ಗಳು ಮತ್ತು ಮನುಷ್ಯರ ಹಾರ್ಮೋನ್ಗಳು. ಬೆಳವಣಿಗೆ ಹಾರ್ಮೋನ್ ಎಲ್ಲ ಅಂಗಗಳಲ್ಲಿ ಬೆಳವಣಿಗೆಯನ್ನು ಪ್ರಚೋದಿಸುತ್ತದೆ. ಥೈರಾಕ್ಸಿನ್ ದೇಹದ ಬೆಳವಣಿಗೆಗಾಗಿ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ. ಇನ್ಸುಲಿನ್ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುತ್ತದೆ. ಹಾಗೆ ಅಡ್ರಿನಾಲಿನ್ ದೇಹವು ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧವಾಗುವಂತೆ ಮಾಡ್ತದೆ. ಮುಂದಿನ ಪ್ರಶ್ನೆ, ಇಮ್ಮಡಿ ಪರಿಚಲನೆ ಎಂದರೇನು ಅಂತ ಇದೆ. ಕಶೇರುಕಗಳಲ್ಲಿ ರಕ್ತವು ಪ್ರತಿಯೊಂದು ಪರಿಚಲನೆಗೆ ಹೃದಯವನ್ನು 2 ಬಾರಿ ಹಾದು ಹೋಗುವ ಪ್ರಕ್ರಿಯೆಗೆ ನಾವು ಇಮ್ಮಡಿ ಪರಿಚಲನೆ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಪ್ರಶ್ನೆ ಇಂಪಾರ್ಟೆಂಟ್, 3 ಅಂಕದ ಪ್ರಶ್ನೆ. ದ್ಯುತಿ ಸಂಶ್ಲೇಷಣೆಯ ಘಟನೆಗಳನ್ನು ತಿಳಿಸಿ ಅಂತ ಇದೆ. ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿ ಹೀರುವಿಕೆ. ಎರಡನೇದು, ಬೆಳಕಿನ ಶಕ್ತಿಯು ಈ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ಈ ರಾಸಾಯನಿಕ ಶಕ್ತಿ ಆಗ್ತದೆ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ನೀರಿನ ಅಣುಗಳು ಅದಾವಲ್ಲ, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜನೆ ಆಗ್ತವೆ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಏನಾಗ್ತದಪ್ಪ ಅಂದ್ರೆ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸಲ್ಪಡುವುದು. 6CO2 + 12H2O ಇನ್ ದ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್ ಆ್ಯಂಡ್ ಲೈಟ್. C6H12O6 + 6O2 + 6H2O ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಇಷ್ಟು ಬರೆದ್ರೆ ನಿಮಗೆ 3 ಅಂಕ ಸುಲಭವಾಗಿ ದೊರೆಯುತ್ತದೆ. ಇನ್ನು ಅಪಧಮನಿ ಮತ್ತು ಅಭಿಧಮನಿಗಳ ವ್ಯತ್ಯಾಸವನ್ನು ಕೇಳಿರ್ತಾನೆ, ಇಂಪಾರ್ಟೆಂಟ್. ಅಪಧಮನಿಗಳು ಆಕ್ಸಿಜನ್ ಸಹಿತ ರಕ್ತವನ್ನು ಸಾಗಿಸಿದರೆ ಅಭಿಧಮನಿಗಳು ಆಕ್ಸಿಜನ್ ರಹಿತ ರಕ್ತವನ್ನು ಸಾಗಿಸುತ್ತವೆ, ಹೃದಯಕ್ಕೆ ತರುತ್ತವೆ. ಅಪಧಮನಿಗಳು ದಪ್ಪದಾದ ಭಿತ್ತಿಯನ್ನು ಹೊಂದಿವೆ, ಅಭಿಧಮನಿಗಳು ದಪ್ಪದಾದ ಭಿತ್ತಿಯನ್ನು ಹೊಂದಿಲ್ಲ. ಅಪಧಮನಿಗಳು ಕವಾಟಗಳನ್ನು ಹೊಂದಿರ್ತವೆ, ಅಭಿಧಮನಿಗಳು ಕವಾಟಗಳನ್ನು ಹೊಂದಿರಲ್ಲ. ಇನ್ನು ಮುಂದಿನ ಪ್ರಶ್ನೆ, ಪರಾವರ್ತಿತ ಕ್ರಿಯೆ ಎಂದರೇನು. ಪರಿಸರದಲ್ಲಿ ಉಂಟಾಗುವ ಪ್ರಚೋದನೆಗೆ ಹಠಾತ್ ಪ್ರತಿಕ್ರಿಯೆ ಉಂಟಾಗುವುದನ್ನು ಪರಾವರ್ತಿತ ಕ್ರಿಯೆ ಎಂದು ಕರೆಯುತ್ತೇವೆ. ಇನ್ನು ಮುಂದಿನ ಪ್ರಶ್ನೆ, ಪರಾವರ್ತಿತ ಚಾಪ ಎಂದರೇನು. ಪ್ರಚೋದನೆ ಉಂಟಾದಾಗಿನಿಂದ ಪ್ರತಿಕ್ರಿಯೆ ಏರ್ಪಡುವವರೆಗೂ ನರಾವ್ಯಗಳು ಹಾದು ಹೋಗುವ ಮಾರ್ಗವೇ ಪರಾವರ್ತಿತ ಚಾಪ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ, ವಾಷಿಂಗ್ ಸೋಡಾ ವಿವರಣೆ ಕೇಳಿದಾನೆ. ರಾಸಾಯನಿಕ ಹೆಸರು ಸೋಡಿಯಂ ಕಾರ್ಬೋನೇಟ್ ಆಗಿರ್ತದೆ. ಅಣುಸೂತ್ರ Na2CO3.10H2O. ಇದನ್ನು ಈ ವರ್ಷದ ಪರೀಕ್ಷೆ 1ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದಾಗಿರ್ತದೆ. ಉಪಯೋಗಗಳು, ಗಾಜು, ಸಾಬೂನು ಮತ್ತು ಕಾಗದ ಕಾರ್ಖಾನೆಗಳಲ್ಲಿ ಉಪಯೋಗಿಸುತ್ತಾರೆ. ಬೋರಾಕ್ಸ್ ಅಂತಹ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿ ಬಳಸುತ್ತಾರೆ. ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿ ಬಳಸುವರು. ಹಾಗೆ ನೀರಿನ ಶಾಶ್ವತ ಗಡಸುತನ ನಿವಾರಣೆಗೆ ಉಪಯೋಗಿಸುತ್ತಾರೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದನ್ನು ಕೂಡ ಕೇಳಿದ್ದ. ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ಅಣುಸೂತ್ರ CaSO4.12H2O. ಇವುಗಳ ಉಪಯೋಗ ಆಟಿಕೆಗಳ ತಯಾರಿಕೆಯಲ್ಲಿ, ಮುರಿದ ಮೂಳೆಗಳಿಗೆ ಆಧಾರ ಒದಗಿಸಲು, ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ, ನುಣುಪಾದ ಮೇಲ್ಮೈ ನಿರ್ಮಿಸಲು, ಹಾಗೆ ಮೂರ್ತಿಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಕ್ಲೋರಾಲ್ಕಲಿ ಪ್ರಕ್ರಿಯೆ ಉತ್ಪನ್ನಗಳನ್ನು ಉಪಯೋಗಗಳನ್ನು ತಿಳಿಸಿ ಅಂತ ಕೇಳಿದ್ದಾನೆ. ಕ್ಲೋರಿನ್ ಅನ್ನೋ ಉಪಯೋಗಗಳನ್ನು ನೋಡ್ತಾ ಹೋಗೋಣ. ನೀರಿನ ಶುದ್ಧೀಕರಣದಲ್ಲಿ ಬಳಸ್ತಾರೆ, ಈಜುಕೊಳಗಳಲ್ಲಿ ಸ್ವಚ್ಛಕಾರಿಯಾಗಿ ಬಳಸ್ತಾರೆ, PVC ಪೈಪ್ಗಳಲ್ಲಿ ಹಾಗೂ CFCಗಳಲ್ಲಿ, ಇನ್ನು ಸೋಂಕುನಾಶಕಗಳಲ್ಲಿ ಕೂಡ ಬಳಸ್ತಾರೆ. ಹಾಗೆ ಕೀಟನಾಶಕವಾಗಿ ಕೂಡ ಕ್ಲೋರಿನನ್ನು ಬಳಸ್ತಾರೆ. ಹೈಡ್ರೋಜನ್ನ ಉಪಯೋಗಗಳನ್ನು ನೋಡ್ತಾ ಹೋಗೋಣ. ಹೈಡ್ರೋಜನನ್ನು ಇಂಧನಗಳ ರೂಪದಲ್ಲಿ ಬಳಸ್ತಾರೆ, ಕೃತಕ ಬೆಣ್ಣೆ ತಯಾರಿಕೆಯಲ್ಲಿ ಬಳಸ್ತಾರೆ. ಹಾಗೆ ರಸಗೊಬ್ಬರಗಳಿಗೆ ಅಮೋನಿಯಾ ರೂಪದಲ್ಲಿ ಈ ಒಂದು ಹೈಡ್ರೋಜನನ್ನು ಬಳಸುತ್ತೇವೆ. NaOH ಸೋಡಿಯಂ ಹೈಡ್ರಾಕ್ಸೈಡ್ನ ಉಪಯೋಗಗಳು. ಇದು ಲೋಹಗಳ ಜಿಡ್ಡು ನಿವಾರಣೆಯಲ್ಲಿ ಬಳಸುತ್ತಾರೆ. ಸಾಬೂನು ಮತ್ತು ಮಾರ್ಜಗಳ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ. ಕಾಗದ ಕಾರ್ಖಾನೆಯಲ್ಲಿ ಅಥವಾ ಕಾಗದ ತಯಾರಿಕೆಯಲ್ಲಿ ಸೋಡಿಯಂ ಹೈಡ್ರಾಕ್ಸೈಡನ್ನು ಬಳಸ್ತಾರೆ. ಹಾಗೆ ಕೃತಕ ನೂಲುಗಳ ತಯಾರಿಕೆಯಲ್ಲಿ ಕೂಡ ಈ NaOH ಅನ್ನು ಬಳಸುತ್ತಾರೆ. ಮುಂದಿನ ಪ್ರಶ್ನೆ, ಹಲ್ಲಿನ ಸವೆತ ಎಂದರೇನು, ತಡೆಗಟ್ಟುವ ಕ್ರಮಗಳನ್ನು ತಿಳಿಸಿ ಅಂತ ಕೇಳಿದಾನೆ. ಬಾಯಿಯ pH ಮೌಲ್ಯ 5.5ಕ್ಕಿಂತ ಕಡಿಮೆ ಆದಾಗ ಹಲ್ಲಿನ ಸವೆತ ಉಂಟಾಗ್ತದೆ. ಇದಕ್ಕೆ ತಡೆಗಟ್ಟುವ ಕ್ರಮಗಳು ಏನಪ್ಪ ಅಂದ್ರೆ ಪ್ರತ್ಯಾಮ್ಲವಾದ ಟೂತ್ಪೇಸ್ಟನ್ನು ಬಳಸಬೇಕು. ಹಾಗೆ ಆಹಾರ ಸೇವಿಸಿದ ನಂತರ ಬಾಯಿಯನ್ನು ಸ್ವಚ್ಛಗೊಳಿಸಬೇಕು. ಚಲುವೆ ಪುಡಿಯನ್ನು ನೋಡ್ತಾ ಹೋಗೋಣ. ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಆಗಿರ್ತದೆ. ಅಣುಸೂತ್ರ CaOCl2 ಆಗಿರ್ತದೆ. ಇನ್ನು ಉಪಯೋಗಗಳು ಏನೇನಪ್ಪ ಅಂದರೆ ಬಟ್ಟೆ ಕಾರ್ಖಾನೆಯಲ್ಲಿ ಹತ್ತಿ ಮತ್ತು ನಾರಿಗೆ ಬೆಳಪು ನೀಡಲು, ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳಿಗೆ ಬೆಳಪು ನೀಡಲು, ಲಾಂಡ್ರಿಯಲ್ಲಿ ಒಗೆದ ಬಟ್ಟೆಗೆ ಬೆಳಪು ನೀಡಲು, ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣೆಯ ಕಾರ್ಯವಾಗಿ ಬಳಸ್ತಾರೆ. ಹಾಗೆ ಕುಡಿಯುವ ನೀರನ್ನು ಕ್ರಿಮಿ ಮುಕ್ತಗೊಳಿಸಲು ಈ ಒಂದು ಚಲುವೆ ಪುಡಿಯನ್ನು ಬಳಸುತ್ತೇವೆ. ಇನ್ನು ಅಡುಗೆ ಸೋಡಾದ ಬಗ್ಗೆ ವಿವರಣೆ ಇದೆ. ರಾಸಾಯನಿಕ ಹೆಸರು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಅಣುಸೂತ್ರ NaHCO3. ಉಪಯೋಗಗಳು, ಬೇಕಿಂಗ್ ಪುಡಿ ತಯಾರಿಕೆಯಲ್ಲಿ ಬಳಸ್ತಾರೆ, ಅಗ್ನಿಶಾಮಕವಾಗಿ ಬಳಸುತ್ತಾರೆ, ಬೆಂಕಿ ಹಾರಿಸುವ ಸೋಡಾ ಆ್ಯಸಿಡ್ ಉಪಕರಣಗಳಲ್ಲಿ ಬಳಸುವರು, ಹಾಗೆ ಗರಿಗರಿಯಾದ ಬಜ್ಜಿ ಬೋಂಡ ತಯಾರಿಕೆಯಲ್ಲಿ ಕೂಡ ಇದನ್ನು ಬಳಸ್ತೇವೆ. ಓಕೆ, ಇದಾಗಿತ್ತು ಇಂದಿನ ವಿಡಿಯೋ. ಇಂದಿನ ವಿಡಿಯೋದಲ್ಲಿ ನಾವು ಅತ್ಯಂತ ಪ್ರಮುಖ ಪ್ರಶ್ನೆಗಳನ್ನು ನೋಡ್ತಾ ಹೋದ್ವಿ. ಸೊ ಈ ಒಂದು ವಿಡಿಯೋದಲ್ಲಿರ್ತಕ್ಕಂಥ ಮ್ಯಾಕ್ಸಿಮಮ್ ಪ್ರಶ್ನೆಗಳು ನಾಳೆಯ ವಿಜ್ಞಾನ ವಿಷಯದ ಪರೀಕ್ಷೆಯಲ್ಲಿ 2ರಲ್ಲಿ ಬರ್ತಕ್ಕಂಥ ವಿಜ್ಞಾನ ವಿಷಯದಲ್ಲಿ ಮ್ಯಾಕ್ಸಿಮಮ್ ಇದೇ ಪ್ರಶ್ನೆಗಳು ಬರ್ತವೆ ಅಂತ ಭರವಸೆಯನ್ನು ನೀಡುತ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಅಷ್ಟೇ ಅಲ್ಲದೆ ಅಲ್ಲಿ ಹೈಪ್ ಬಟನನ್ನು ಕ್ಲಿಕ್ ಮಾಡೋದ್ರ ಮೂಲಕ ಈ ವಿಡಿಯೋ ದಯವಿಟ್ಟು ಹೈಪ್ ಬಟನ್ನ ಕ್ಲಿಕ್ ಮಾಡಿ. ಅದರಿಂದ ಈ ವಿಡಿಯೋ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತಲುಪುತ್ತದೆ ಅಂತ ಹೇಳ್ತಾ, ಇಷ್ಟೊತ್ತು ನಿಮ್ಮ ಸಮಯವನ್ನು ನೀಡಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.